ಅದ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ. ನನಗೇನು ಗೊತ್ತಿಲ್ಲ. ಬಿ ಜೆ ಪಿಯಲ್ಲಿ ಏನು ಹೊಡೆದಾಟ ಅದೆಲ್ಲ ಅದು ಸಂಭಾಳಿಸ್ಕೊಡ್ತ ಹೇಳ್ರಿ. ನಮ್ಮ ಪಕ್ಷ ಗಟ್ಟಿ ಇದೆ ನಿಜ. ಅದು ಪ್ರತಿ ತಿಂಗಳ ಆಗಬೇಕು. ಬೇಸಿಗೆಲ್ಲ ಪಾಪ ಅವ್ರು ಬಡವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಮತ್ತು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಇದಾಗಬೇಕು. ನಾನು ಡೆಫಿನೆಟ್ಲಿ ಬೆಂಗಳೂರು ವಾಪಸ್ ಹೋದ ನಂತರ ಮುಖ್ಯಮಂತ್ರಿಗಳ ಗಮನಕ್ಕೂ ಮತ್ತೊಮ್ಮೆ ಗಮನಕ್ಕೆ ಇರಬಹುದು, ಮತ್ತೊಮ್ಮೆ ತರ್ತೇನೆ ಆದಷ್ಟು ಬೇಗ. कारण ಅವ್ರು ಹೇಳೋದು ಅದು ನಿಜ ರೀ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದು ಕರೆಕ್ಟ್ ಅದೇ. ಭಾರತ ಸರ್ಕಾರದಿಂದ ಈ ಸ್ಕೀಮ್ಗೆ ಹಣ ಬರ್ತದೆ, ಅದು ಬರಬೇಕಲ್ಲ. ಬಂದಿಲ್ಲ ಪಾಪ ಆಕೆ ಏನು ಮಾಡ್ತಾಳೆ? ಆಕೆ ಹೇಳೋದು ಸರಿ ಅದೇ. ಆಕೆ ಏನು ಮಾತಾಡಿದ್ದಾರೆ ಅಂತ ಮಾತಾಡಿದ್ದಾರೆ, ಸರಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ. ನನಗೇನು ಗೊತ್ತಿಲ್ಲ. ಬಿ ಜೆ ಪಿಯಲ್ಲಿ ಏನು ಹೊಡೆದಾಟ ಅದೆಲ್ಲ ಅದು ಸಂಭಾಳಿಸ್ಕೊಡ್ತ ಹೇಳ್ರಿ. ನಮ್ಮ ಪಕ್ಷ ಗಟ್ಟಿ ಇದೆ ನಿಜ. ಅದು ಪ್ರತಿ ತಿಂಗಳ ಆಗಬೇಕು. ಬೇಸಿಗೆಲ್ಲ ಪಾಪ ಅವ್ರು ಬಡವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಮತ್ತು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಇದಾಗಬೇಕು. ನಾನು ಡೆಫಿನೆಟ್ಲಿ ಬೆಂಗಳೂರು ವಾಪಸ್ ಹೋದ ನಂತರ ಮುಖ್ಯಮಂತ್ರಿಗಳ ಗಮನಕ್ಕೂ ಮತ್ತೊಮ್ಮೆ ಗಮನಕ್ಕೆ ಇರಬಹುದು, ಮತ್ತೊಮ್ಮೆ ತರ್ತೇನೆ ಆದಷ್ಟು ಬೇಗ. कारण ಅವ್ರು ಹೇಳೋದು ಅದು ನಿಜ ರೀ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದು ಕರೆಕ್ಟ್ ಅದೇ. ಭಾರತ ಸರ್ಕಾರದಿಂದ ಈ ಸ್ಕೀಮ್ಗೆ ಹಣ ಬರ್ತದೆ, ಅದು ಬರಬೇಕಲ್ಲ. ಬಂದಿಲ್ಲ ಪಾಪ ಆಕೆ ಏನು ಮಾಡ್ತಾಳೆ? ಆಕೆ ಹೇಳೋದು ಸರಿ ಅದೇ. ಆಕೆ ಏನು ಮಾತಾಡಿದ್ದಾರೆ ಅಂತ ಮಾತಾಡಿದ್ದಾರೆ, ಸರಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ. ನನಗೇನು ಗೊತ್ತಿಲ್ಲ. ಬಿ ಜೆ ಪಿಯಲ್ಲಿ ಏನು ಹೊಡೆದಾಟ ಅದೆಲ್ಲ ಅದು ಸಂಭಾಳಿಸ್ಕೊಡ್ತ ಹೇಳ್ರಿ. ನಮ್ಮ ಪಕ್ಷ ಗಟ್ಟಿ ಇದೆ ನಿಜ. ಅದು ಪ್ರತಿ ತಿಂಗಳ ಆಗಬೇಕು. ಬೇಸಿಗೆಲ್ಲ ಪಾಪ ಅವ್ರು ಬಡವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಮತ್ತು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಇದಾಗಬೇಕು. ನಾನು ಡೆಫಿನೆಟ್ಲಿ ಬೆಂಗಳೂರು ವಾಪಸ್ ಹೋದ ನಂತರ ಮುಖ್ಯಮಂತ್ರಿಗಳ ಗಮನಕ್ಕೂ ಮತ್ತೊಮ್ಮೆ ಗಮನಕ್ಕೆ ಇರಬಹುದು, ಮತ್ತೊಮ್ಮೆ ತರ್ತೇನೆ ಆದಷ್ಟು ಬೇಗ. कारण ಅವ್ರು ಹೇಳೋದು ಅದು ನಿಜ ರೀ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದು ಕರೆಕ್ಟ್ ಅದೇ. ಭಾರತ ಸರ್ಕಾರದಿಂದ ಈ ಸ್ಕೀಮ್ಗೆ ಹಣ ಬರ್ತದೆ, ಅದು ಬರಬೇಕಲ್ಲ. ಬಂದಿಲ್ಲ ಪಾಪ ಆಕೆ ಏನು ಮಾಡ್ತಾಳೆ? ಆಕೆ ಹೇಳೋದು ಸರಿ ಅದೇ. ಆಕೆ ಏನು ಮಾತಾಡಿದ್ದಾರೆ ಅಂತ ಮಾತಾಡಿದ್ದಾರೆ, ಸರಿ ಮಾತಾಡಿದ್ದಾರೆ. ಅದ್ರ ಬಗ್ಗೆ ನಾ ಏನು ಮಾತಾಡೋದಿಲ್ಲ. ನನಗೇನು ಗೊತ್ತಿಲ್ಲ. ಬಿ ಜೆ ಪಿಯಲ್ಲಿ ಏನು ಹೊಡೆದಾಟ ಅದೆಲ್ಲ ಅದು ಸಂಭಾಳಿಸ್ಕೊಡ್ತ ಹೇಳ್ರಿ. ನಮ್ಮ ಪಕ್ಷ ಗಟ್ಟಿ ಇದೆ ನಿಜ. ಅದು ಪ್ರತಿ ತಿಂಗಳ ಆಗಬೇಕು. ಬೇಸಿಗೆಲ್ಲ ಪಾಪ ಅವ್ರು ಬಡವರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಮತ್ತು ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಇದಾಗಬೇಕು. ನಾನು ಡೆಫಿನೆಟ್ಲಿ ಬೆಂಗಳೂರು ವಾಪಸ್ ಹೋದ ನಂತರ ಮುಖ್ಯಮಂತ್ರಿಗಳ ಗಮನಕ್ಕೂ ಮತ್ತೊಮ್ಮೆ ಗಮನಕ್ಕೆ ಇರಬಹುದು, ಮತ್ತೊಮ್ಮೆ ತರ್ತೇನೆ ಆದಷ್ಟು ಬೇಗ. कारण ಅವ್ರು ಹೇಳೋದು ಅದು ನಿಜ ರೀ. ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದು ಕರೆಕ್ಟ್ ಅದೇ. ಭಾರತ ಸರ್ಕಾರದಿಂದ ಈ ಸ್ಕೀಮ್ಗೆ ಹಣ ಬರ್ತದೆ, ಅದು ಬರಬೇಕಲ್ಲ. ಬಂದಿಲ್ಲ ಪಾಪ ಆಕೆ ಏನು ಮಾಡ್ತಾಳೆ? ಆಕೆ ಹೇಳೋದು ಸರಿ ಅದೇ. ಆಕೆ ಏನು ಮಾತಾಡಿದ್ದಾರೆ ಅಂತ ಮಾತಾಡಿದ್ದಾರೆ, ಸರಿ ಮಾತಾಡಿದ್ದಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.